ನಾವು ಸಾವಿರ ವರ್ಷಗಳಿಂದ ಹರಿಯುತ್ತಿರುವ ನದಿಗಳನ್ನು ನೋಡಿದ್ರೆ ನಮ್ಮ ಜೀವನನೂ ಹೀಗೆ ಅಲ್ವಾ ಅಂತ ಅನಿಸುತ್ತೆ. ಯಾವಾಗಲೂ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ನಮ್ಮ ಜೀವನದ ಮೂಲ ಯಾವುದು? ನಾವೆಲ್ಲ ಎಲ್ಲಿಂದ ಬಂದ್ವಿ? ನಮ್ಮ ಬೇರುಗಳು ಎಲ್ಲಿವೆ? ಈ ಎಲ್ಲ ಪ್ರಶ್ನೆಗಳು ಮನುಷ್ಯ ಹುಟ್ಟಿದಾಗಿಂದನೂ ಕೂಡ ಇದ್ದಾವೆ. ನಾವು ಇವತ್ತು ಇಲ್ಲಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಹಿರಿಯರು. ಅವರು ಈಗ ನಮ್ಮ ಜೊತೆ ಇಲ್ಲದಿರಬಹುದು, ಆದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ನೋಡ್ತಾ ಇರ್ತಾರ, ತೆರೆಮರೆಯಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇರ್ತಾರ. ಅವರ ಆಶೀರ್ವಾದ ನಮ್ಮ ಲೈಫ್ ಮೇಲೆ ಪ್ರಭಾವ ಬೀರುತ್ತಾ? ಸೈನ್ಸ್ಗೆ ಸಿಗದ ನಂಬಿಕೆ ಹಿಂದೆ ಯಾವ ಶಕ್ತಿ ಇದೆ? ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋನಲ್ಲಿದೆ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ್ರೆ ನಿಮಗೂ ಕೂಡ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯ ಹಾರರ್, ಮಿಸ್ಟೀರಿಯಸ್ ಆ್ಯಂಡ್ ಹಿಸ್ಟಾರಿಕಲ್ ವಿಡಿಯೋಗಳು ನಿಮಗೆ ಏನಾದ್ರು ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಇವಾಗ ಶುರುವಾಗಲಿದೆ. ಪ್ರತಿ ವರ್ಷ ಕ್ಯಾಲೆಂಡರ್ನ ಪ್ರಕಾರ ಭಾದ್ರಪದ ಮಾಸ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ಅಂದರೆ ಸುಮಾರು ಒಂದು 16 ದಿನ ಕೋಟಿಗಟ್ಟಲೆ ಜನ ತಮ್ಮ ದಿನನಿತ್ಯದ ಬ್ಯುಸಿ ಲೈಫ್ನಿಂದ ಸ್ವಲ್ಪ ಬ್ರೇಕ್ ತೊಗೊಳ್ತಾರೆ. ಯಾಕೆ ಗೊತ್ತಾ? ಕೆಲವರು ತಮ್ಮ ಪೂರ್ವಜರಿಗೆ ಸಮಯ ಕೊಡ್ತಾರೆ. ಯಾಕೆ? ಏನಿದು ಆಚರಣೆ? ಇದು ಬರೀ ಒಂದು ಸಂಪ್ರದಾಯ ಅಲ್ಲ, ಇದು ನಮಗೂ ಮತ್ತು ನಮ್ಮ ಅಗಲಿದ ಹಿರಿಯರಿಗೂ ಇರುವ ಕಾರಣದ ನಂಟು. ನಮ್ಮ ಮೂಲಕ ಥ್ಯಾಂಕ್ಸ್ ಹೇಳುವ ಒಂದು ದೊಡ್ಡದಾದ ಪೂಜೆ. ಬನ್ನಿ ಸ್ನೇಹಿತರೆ, ಈ ಪಯಣದಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ. ಇದರ ಹೆಸರೇ ಪಿತೃಪಕ್ಷ. ಪಿತೃಪಕ್ಷ, ಈ ಹೆಸರಲ್ಲೇ ಎಲ್ಲ ಕೂಡ ಇದೆ. ಪಿತೃ ಅಂದರೆ ನಮ್ಮ ಹಿರಿಯರು ಹಾಗೂ ನಮ್ಮ ತಂದೆ ತಾಯಂದಿರು. ಪಕ್ಷ ಅಂದರೆ ಒಂದು 15 ದಿನಗಳ ಸಮಯ. ಇದನ್ನು ಮಹಾಲಯ ಪಕ್ಷ ಅಂತಲೂ ಕೂಡ ಕರೀತಾರೆ. ಮಹಾ ಅಂದರೆ ದೊಡ್ಡದು, ಲಯ ಅಂದರೆ ಒಂದಾಗೋದು. ಪುರಾಣಗಳ ಪ್ರಕಾರ ಈ ಟೈಮ್ನಲ್ಲಿ ನಮ್ಮ ಪೂರ್ವಜರೆಲ್ಲ ಪಿತೃಲೋಕದಿಂದ ಭೂಮಿಗೆ ಬರ್ತಾರೆ. ಯಾಕೆ ಗೊತ್ತಾ? ತನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ನೋಡೋದು. ಗರುಡ ಪುರಾಣದಲ್ಲಿ ಹೇಳುವ ಪ್ರಕಾರ ಯಮಧರ್ಮರಾಯನೇ ಈ ಸಮಯದಲ್ಲಿ ಎಲ್ಲ ಆತ್ಮಗಳಿಗೆ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಇದ್ಬಿಟ್ಟು ಬನ್ನಿ ಅಂತೇಳಿ ಪರ್ಮಿಷನ್ ಕೊಟ್ಟು ಕಳಿಸ್ತಾರಂತೆ. ಹೀಗೆ ಬಂದಿರುವ ನಮ್ಮ ಹಿರಿಯರು ನಾವು ಪ್ರೀತಿಯಿಂದ ಕೊಡುವ ತರ್ಪಣ, ಪಿಂಡ ದಾನವನ್ನು ತಗೊಂಡು ತುಂಬಾ ಖುಷಿ ಪಡ್ತಾರೆ. ಬೇರೆ ದಿನದಲ್ಲಿ ಮಾಡುವ ಶ್ರಾದ್ದಕ್ಕಿಂತ ಈ ಸಮಯದಲ್ಲಿ ಮಾಡಿದ್ರೆ 100 ಪಟ್ಟು ಹೆಚ್ಚು ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಕೂಡ ಇದೆ. ಇವಾಗ ನಾವು ಮಾಡುವ ಪೂಜೆ ಇದು ಕೇವಲ ನಮ್ಮ ತಾತನಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ನಮ್ಮ ವಂಶದ 3 ತಲೆಮಾರು ಅಂದರೆ ತಾತ, ಮುತ್ತಾತ ಹಾಗೂ ಅಮ್ಮನ ಕಡೆಯಿಂದ ಅಜ್ಜ, ಮುತ್ತಜ್ಜ ಅವರಿಗೂ ಕೂಡ. ಅಷ್ಟೇ ಯಾಕೆ, ನಮ್ಮ ಜೀವನದಲ್ಲಿ ಯಾರಾದರೂ ಸಹಾಯ ಮಾಡಿದ ಫ್ರೆಂಡ್ಸ್ಗೆ ಹಾಗೂ ಶಿಕ್ಷಕರಿಗೆ ಹಾಗೂ ಸಂಬಂಧಿಕರಿಗೆ, ಹೀಗೆ ಯಾರಾದರೂ ಒಬ್ಬರು ತೀರಿ ಹೋಗಿದ್ರು ಕೂಡ ಅವರಿಗೂ ನಾವು ತರ್ಪಣ ಕೊಡ್ತೀವಿ. ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡುವ ಒಂದು ದೊಡ್ಡದಾದ ಗುಣ. ಆ ಗುಣ ಈ ಸಂಪ್ರದಾಯದಲ್ಲಿದೆ. ನಾವು ಈ ಪಿತೃಪಕ್ಷ ಹೇಗೆ ಶುರುವಾಯಿತು ಅಂತೇಳಿ ತಿಳ್ಕೊಬೇಕು ಅಂದರೆ ನಾವು ಮಹಾಭಾರತದ ಕಾಲಕ್ಕೆ ಹೋಗಬೇಕು. ಅಲ್ಲಿ ನಮಗೆ ಸಿಗುವುದು ದಾನ ಶೂರ ಕರ್ಣ. ತನ್ನ ಜೀವನದಲ್ಲಿ ಯಾವತ್ತೂ ಕೂಡ ಇಲ್ಲ ಅಂತ ಯಾರಿಗೂ ಹೇಳದ ದೊಡ್ಡ ದಾನಿ ಈ ಕರ್ಣ. ಕೇಳಿದವರಿಗೆ ಬಂಗಾರ, ರಾಜ್ಯ, ಸಂಪತ್ತನ್ನು ಕೊಟ್ಟಿರುವ ಈ ಕರ್ಣ. ಕೊನೆಗೆ ತನ್ನ ಪ್ರಾಣ ಉಳಿಸುವ ಕವಚ ಕುಂಡಲಗಳನ್ನೇ ಕೊಟ್ಟು ಬಿಟ್ಟ ಈ ಕರ್ಣ. ಕರ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ವೀರನಾಗಿ ಸತ್ತ ಮೇಲೆ ಕರ್ಣನ ಆತ್ಮ ಸ್ವರ್ಗಕ್ಕೆ ಹೋಗಿತು. ಆವಾಗ ಕರ್ಣನಿಗೆ ಭರ್ಜರಿಯಾದ ಸ್ವಾಗತ ಮಾಡಿಕೊಂಡ್ರು. ಆಗ ಕರ್ಣನಿಗೆ ಹೊಟ್ಟೆ ಹಸಿವಾದಾಗ ಕರ್ಣನಿಗೆ ಊಟಕ್ಕೆ ಏನೇನು ಕೊಟ್ಟರು ಗೊತ್ತಾ? ಅವನ ಮುಂದೆ ತಟ್ಟೆ ತುಂಬ ಬೆಳ್ಳಿ, ಬಂಗಾರ, ವಜ್ರ ಇವುಗಳನ್ನಿಟ್ಟರು. ಕರ್ಣನಿಗೆ ನೋಡಿದ ತಕ್ಷಣ ಶಾಕ್ ಆಯಿತು. ಅಲ್ಲ, ನಾನು ಕೇಳಿದ್ದು ಹೊಟ್ಟೆಗೆ ಏನಾದ್ರು ಊಟ ಬೇಕು ಅಂತ ಹೇಳಿ, ಇವ್ರು ನನಗೆ ಕೊಡ್ತಾ ಇರೋದು ಈ ವಜ್ರ, ಬೆಳ್ಳಿ, ಬಂಗಾರ, ಇದನ್ನ ತಾಣ ನಾನು ತಿನ್ನೋದಕ್ಕಾಗುತ್ತಾ ಅಂತ ಕರ್ಣ ಅಂದ್ಕೊತಾನೆ. ಆಗ ಕರ್ಣ ಏನು ಮಾಡ್ತಾನೆ ಅಂದರೆ ಇಂದ್ರನ ಹತ್ರ ಹೋಗ್ತಾನೆ. ಇಂದ್ರನ ಹತ್ರ ಹೋಗಿ ಏನು ಕೇಳ್ತಾನೆ ಗೊತ್ತಾ? ಏನು ದೇವರೇ, ನಾನು ಇಷ್ಟೆಲ್ಲ ದಾನ ಮಾಡಿ ಇಷ್ಟೆಲ್ಲ ಪುಣ್ಯಗಳನ್ನು ಗಳಿಸಿದ್ದೀನಿ, ನನಗೆ ಅನ್ನದ ಬದಲು ಈ ಬೆಳ್ಳಿ, ಬಂಗಾರ, ವಜ್ರಗಳನ್ನು ಕೊಟ್ಟರೆ ನಾನು ಹೇಗೆ ತಿನ್ನೋದಕ್ಕೆ ಸಾಧ್ಯ ಹೇಳಿ ಅಂತ ಹೇಳಿ ಕರ್ಣ ಕೇಳ್ತಾನೆ. ಆಗ ಇಂದ್ರದೇವ ಏನು ಹೇಳ್ತಾರೆ ಗೊತ್ತಾ? ಇಂದ್ರದೇವ ಕರ್ಣನಿಗೆ ಹೇಳ್ತಾನೆ, ಕರ್ಣ, ನೀನು ಬದುಕಿದ್ದಾಗ ಬರೀ ಬಂಗಾರ, ಬೆಳ್ಳಿನೇ ದಾನ ಮಾಡಿದ್ಯಾ, ಆದರೆ ನಿನ್ನ ಹಿರಿಯರ ಆತ್ಮಕ್ಕೆ ಶಾಂತಿಗಾಗಿ ಯಾವತ್ತಾದರೂ ಒಂದು ತುತ್ತನ್ನು ದಾನ ಮಾಡಿದ್ಯಾ ಅಂತ ಹೇಳಿ ಇಂದ್ರದೇವ ಕರ್ಣನಿಗೆ ಕೇಳ್ತಾರೆ. ನೀನು ಏನು ದಾನ ಮಾಡಿದ್ಯೋ ಅದು ನಿನಗೆ ಸಿಕ್ಕಿದೆ ಕರ್ಣ ಅಂತ ಹೇಳಿ ಇಂದ್ರದೇವ ಹೇಳ್ತಾರೆ. ಅದಕ್ಕೆ ಕರ್ಣ ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೊರಟು ಯಮನ ಹತ್ರ ಕರ್ಣ ಬರ್ತಾನೆ. ಬಂದ್ಬಿಟ್ಟು ಯಮನನ್ನು ಏನಂತ ಕೇಳ್ತಾನೆ ಅಂದರೆ, ಆಗ ಕರ್ಣನಿಗೆ ಅವನ ತಪ್ಪು ಅರಿವಾಗಿರುತ್ತೆ. ಅಯ್ಯೋ, ನನಗೆ ನನ್ನ ಹಿರಿಯರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ಕೊಂಡು ಕರ್ಣ ಏನು ಮಾಡ್ತಾನೆ ಅಂದರೆ ಯಮನ ಹತ್ರ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾನೆ, ದಯವಿಟ್ಟು ನನಗೆ ಒಂದು ಅವಕಾಶ ಕೊಡಿ, ನಾನು ಭೂಮಿಗೆ ವಾಪಸ್ ಹೋಗಿ ನನ್ನ ಹಿರಿಯರಿಗೆ ಶ್ರದ್ಧಾ ಮಾಡಿ ಅನ್ನದಾನ ಮಾಡಿ ಬರ್ತೀನಿ ಅಂತ ಕರ್ಣ ಬೇಡ್ಕೊತಾನೆ. ಆಗ ಕರ್ಣನ ಮಾತಿಗೆ ಯಮ ಒಪ್ಕೊತಾರೆ. ಆಗ ಯಮ ಏನು ಹೇಳ್ತಾರೆ ಗೊತ್ತಾ ಕರ್ಣನಿಗೆ,
ಕರ್ಣ, ನಿನಗೆ 16 ದಿನ ಅಷ್ಟೇ ನೀನು ಭೂಮಿಗೆ ಹೋಗಿ ಬರಲು ನಿನಗೆ ಕಾಲಾವಕಾಶ ಅಂತೇಳಿ ಕರ್ಣನನ್ನು ಕಳಿಸ್ತಾರೆ. ಈ 16 ದಿನದಲ್ಲೇ ಇವತ್ತು ನಾವು ಆಚರಿಸುವ ಈ ಪಿತೃಪಕ್ಷ. ಆಗ ಕರ್ಣ ಭೂಮಿಗೆ ಬಂದು ತನ್ನ ಹಿರಿಯರಿಗೆಲ್ಲ ತರ್ಪಣ, ಪಿಂಡದಾನ, ಅನ್ನದಾನ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡಿ ತನ್ನ ಋಣವನ್ನು ತೀರಿಸ್ಕೊತಾನೆ. ಅಂದಿನಿಂದ ಈ ಪದ್ಧತಿ ಶುರುವಾಯಿತು. ಈ ಪಿತೃಪಕ್ಷದ ಮುಖ್ಯವಾದ ಆಚರಣೆಯೇ ಶ್ರದ್ಧಾ. ನಾವು ಶ್ರದ್ಧೆಯಿಂದ ಮಾಡಿದ್ರೆ ಶ್ರದ್ಧಾ. ಇದು ಸುಮ್ಮನೆ ಮಾಡುವ ಒಂದು ಪೂಜೆಯಲ್ಲ, ನಮ್ಮ ಹಿರಿಯರ ಮೇಲೆ ಪ್ರೀತಿ ಗೌರವ ತೋರಿಸುವ ಒಂದು ರೀತಿ. ಇದರಲ್ಲಿ ಮೊದಲನೆಯದು ತರ್ಪಣ. ತೃಪ ಅಂದರೆ ತೃಪ್ತಿಪಡಿಸೋದು. ಎಳ್ಳು ನೀರನ್ನು ದರ್ಬೆಯ ಮೂಲಕ ನಮ್ಮ ಹಿರಿಯರಿಗೆ ಅರ್ಪಣೆ ಮಾಡೋದು. ಇಲ್ಲಿ ನೀರು ನಮ್ಮ ಪ್ರೀತಿಯ ಸಂಕೇತ. ಎಳ್ಳು ವಿಷ್ಣುವಿನ ಬೆವರಿನಿಂದ ಹುಟ್ಟಿದ್ದು, ಪಾಪಗಳನ್ನೆಲ್ಲ ತೊಳೆಯುತ್ತೆ ಅಂತಾರೆ. ದರ್ಬೆ ಇದೆಯಲ್ಲ, ಅದು ತುಂಬಾ ಶುದ್ಧವಾದದ್ದು. ಅದು ನಮ್ಮ ಮಾಡುವ ಒಂದು ಸಂಕಲ್ಪವನ್ನು ನೇರವಾಗಿ ಪಿತೃಲೋಕಕ್ಕೆ ಕಳಿಸುವ ಒಂದು ಮಾಧ್ಯಮ. ಎರಡನೆಯದು ಪಿಂಡದಾನ. ಇದನ್ನು ಹೇಗೆ ಮಾಡ್ತಾರೆ ಗೊತ್ತಾ? ಅನ್ನ, ಜೇನುತುಪ್ಪ, ಹಾಲು, ತುಪ್ಪ ಮತ್ತು ಎಳ್ಳು ಇವುಗಳನ್ನೆಲ್ಲ ಸೇರಿಸಿ ಮಾಡಿರುವ ಒಂದು ಉಂಡೆಯೇ ಅದೇ ಪಿಂಡ. ಇದನ್ನು ನಮ್ಮ ಹಿರಿಯರಿಗೆ ಆಹಾರವಾಗಿ ಅರ್ಪಿಸುವುದು. ಇನ್ನು ಕೆಲವರು ಅವರವರ ಸಂಪ್ರದಾಯದಂತೆ ಅವರು ಮಾಡ್ತಾರೆ. ಈ ಪಿಂಡವನ್ನು ಕಾಗೆಗಳಿಗೆ ಇಡ್ತಾರೆ. ಯಾಕೆ ಕಾಗೆ ಗೊತ್ತಾ? ಯಾಕಂದರೆ ಕಾಗೆನ ಯಮನ ದೂತ ಅಂತಾರೆ. ಆ ಕಾಗೆ ಬಂದು ಆ ಪಿಂಡವನ್ನು ಮುಟ್ಟಿದ್ರೆ ನಮ್ಮ ಹಿರಿಯರು ಅದನ್ನು ಸ್ವೀಕರಿಸಿದ್ರು, ಅವರಿಗೆ ತುಂಬಾ ತೃಪ್ತಿ ಆಯಿತು ಅಂತ ಅರ್ಥ. ಅದು ಈ ಸಮಯದಲ್ಲಿ ಅನ್ನದಾನಕ್ಕೆ ತುಂಬಾ ಬೆಲೆ. ಬ್ರಾಹ್ಮಣರಿಗೆ, ಬಡವರಿಗೆ, ಹಸಿದವರಿಗೆ ಈ ಸಮಯದಲ್ಲಿ ಊಟ ಹಾಕಿದ್ರೆ ನಮ್ಮ ಹಿರಿಯರು ತುಂಬಾ ಖುಷಿ ಪಡ್ತಾರೆ. ಯಾಕಂದರೆ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ, ಯಾವುದೇ ಹೊಸ ವಸ್ತುಗಳನ್ನು ಕೂಡ ಖರೀದಿ ಮಾಡೋದಿಲ್ಲ. ಈ ಪೂರ್ತಿ ಸಮಯವನ್ನು ಹಿರಿಯರ ನೆನಪಿಗಾಗಿಯೇ ಮೀಸಲಿಡ್ತಾರೆ. ಈ ಪಿತೃಪಕ್ಷವನ್ನು ಬರೀ ಒಂದು ಧರ್ಮ ಅಂತ ನೋಡಿದ್ರೆ ಸಾಲದು. ಇದರ ಹಿಂದೆ ಸೈಂಟಿಫಿಕ್, ಸೈಕಲಾಜಿಕಲ್ ಹಾಗೂ ಸೋಷಿಯಲ್ ಕಾರಣಗಳು ಕೂಡ ಇವೆ. ಸೈಂಟಿಫಿಕ್ ಆಗಿ ನೋಡಿದ್ರೆ ನಮ್ಮ ಪೂರ್ವಜರ ಗುಣಗಳು, ಅವರ ಸ್ವಭಾವ ಇವುಗಳೆಲ್ಲ ಅವರ DNA ಮೂಲಕ ನಮಗೂ ಕೂಡ ಬಂದಿರುತ್ತೆ. ಸೊ ಅವರನ್ನು ನೆನಪು ಮಾಡ್ಕೊಳ್ಳೋದು ಅಂದರೆ ನಮ್ಮನ್ನು ನಾವೇ ಅರ್ಥ ಮಾಡಿಕೊಂಡ ಹಾಗೆ. ಇದನ್ನು ಸೈಕಲಾಜಿಕಲ್ ಆಗಿ ನಮ್ಮ ಅಸ್ತಿತ್ವಕ್ಕೆ ಕಾರಣರಾದವರಿಗೆ ನಾವು ಥ್ಯಾಂಕ್ಸ್ ಹೇಳಿದಾಗ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ, ಶಾಂತಿ ಸಿಗುತ್ತೆ. ನಾವು ಒಂಟಿಯೆಲ್ಲ, ನಮ್ಮ ಹಿಂದೆ ನಮ್ಮ ವಂಶವೇ ಇದೆ ಅಂತೇಳಿ ಧೈರ್ಯ ಹಾಗೂ ಕಾನ್ಫಿಡೆನ್ಸ್ ಬರುತ್ತೆ. ಸೋಷಿಯಲ್ ಆಗಿ ನೋಡಿದ್ರೆ ಇದು ಫ್ಯಾಮಿಲಿಯ ಒಂದು ಗೆಟ್ ಟುಗೆದರ್ ಇದ್ದ ಹಾಗೆ. ಈ ನೆಪದಲ್ಲಿ ನಮ್ಮ ಸಂಬಂಧಿಕರೆಲ್ಲ ಏನು ಮಾಡ್ತೀವಿ ಅಂದರೆ ಒಂದು ಕಡೆ ಸೇರ್ಕೊಂಡ್ಬಿಟ್ಟು ಹಿರಿಯರ ಪೂಜೆಗಳನ್ನು ಮಾಡ್ತೀವಿ. ಹಾಗೂ ಮಕ್ಕಳು ಮೊಮ್ಮಕ್ಕಳಿಗೆ, ಅಜ್ಜಿ ತಾತಂದಿರೋ ಅವರವರ ಕಥೆಗಳನ್ನು ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ ನಮ್ಮ ವಂಶದ ಕಥೆ ಕೂಡ ತಿಳಿಯುತ್ತೆ, ನಮ್ಮ ಸಂಸ್ಕೃತಿ, ನಮ್ಮ ಮೌಲ್ಯಗಳು ಕೂಡ ಎಲ್ಲವೂ ಗೊತ್ತಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈ ಸಮಯದಲ್ಲಿ ಮಾಡುವ ಅನ್ನದಾನ, ಬಟ್ಟೆದಾನ ಈ ಸಮಾಜದಲ್ಲಿರುವ ಬಡವರಿಗೆ ತುಂಬಾ ಸಹಾಯ ಆಗುತ್ತೆ. ಹಸಿದವರಿಗೆ ಒಂದು ತುತ್ತು ಊಟ ಹಾಕೋದ್ರಿಂದ ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ. ಈ ಮೂಲಕ ನಮ್ಮ ಹಿರಿಯರ ಹೆಸರಲ್ಲಿ ಒಂದು ಸಮಾಜ ಸೇವೆ ಮಾಡಿದ ಹಾಗೆ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ಇದನ್ನು ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ. ಆದರೆ ಅಲ್ಲಲ್ಲಿ ಸ್ವಲ್ಪ ಬೇರೆ ಥರ ಇರುತ್ತೆ. ಬಿಹಾರದ ಗಯಾ ಅನ್ನೋ ಜಾಗವನ್ನು ಪಿಂಡದಾನದ ಕ್ಯಾಪಿಟಲ್ ಅಂತಲೇ ಹೇಳಬಹುದು. ಯಾಕಂದರೆ ಅಲ್ಲಿರೋ ಪಾಲ್ಗುಣಿ ನದಿಯ ದಡದಲ್ಲಿ ವಿಷ್ಣುಪಾದ ದೇವಸ್ಥಾನದಲ್ಲಿ ಪಿಂಡದಾನ ಮಾಡಿದ್ರೆ ನಮ್ಮ ಹಿರಿಯರ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅಂತ ಒಂದು ಗಟ್ಟಿಯಾದ ನಂಬಿಕೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಮನೆಗೆ ಪುರೋಹಿತರನ್ನು ಕರೆಸಿ ಶ್ರದ್ಧಾ ಮಾಡ್ತಾರೆ. ಆ ದಿನದಲ್ಲಿ ಸ್ಪೆಷಲ್ ಆದ ಅಡುಗೆಗಳು ಕೂಡ ಮಾಡಿರ್ತಾರೆ. ಅದರಲ್ಲೂ ಸಿಹಿಗಿಂತ ಖಾರನೇ ಜಾಸ್ತಿ. ಮೊದಲೇನು ಮಾಡ್ತಾರೆ ಅಂದರೆ ಹಿರಿಯರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾರೆ. ಅವ್ರು ಏನೇನು ತಿಂತಾಯಿದ್ರು ಅವ್ರು ಇರುವಾಗ ಆ ಎಲ್ಲ ಊಟಗಳನ್ನು, ಎಲ್ಲ ಸ್ವೀಟ್, ಖಾರಗಳನ್ನು ಅವರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಈ ಪೂಜೆ ಆದ ನಂತರ ಏನು ಮಾಡಿರ್ತಾರೆ ಅಂದರೆ ಆ ರಿಲೇಟಿವ್ಸ್, ಆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಊಟ ಮಾಡಿ ಈ ಪೂಜೆಯನ್ನು ಮುಗಿಸ್ತಾರೆ. ಅವರವರ ಸಂಪ್ರದಾಯದಂತೆ ಹಿರಿಯರ ಪೂಜೆನೂ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಕಾಗೆಗೆ ಎಡೆ ಇಟ್ಟು ಆಮೇಲೆ ಮನೆಯಲ್ಲಿರುವವರೆಲ್ಲ ಸೇರಿಕೊಂಡು ಊಟ ಮಾಡ್ತಾರೆ. ನಾರ್ತ್ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ ಬ್ರಾಹ್ಮಣರಿಗೆ ಸೀದಾ ಅಂದರೆ ಅಕ್ಕಿ, ಬೇಳೆ, ತರಕಾರಿ, ಡ್ರೈ ಐಟಮ್ಸನ್ನು ದಾನ ಮಾಡ್ತಾರೆ. ಹೀಗೆ ಮಾಡುವ ರೀತಿ ಬೇರೆ ಬೇರೆ ಆದರೂ ಎಲ್ಲರ ಉದ್ದೇಶ ಒಂದೇ, ನಮ್ಮ ಹಿರಿಯರನ್ನು ತೃಪ್ತಿಪಡಿಸುವುದು. ವರ್ಲ್ಡ್ ಚೇಂಜ್ ಆಗಿದೆ ಹಾಗೂ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಫಾಸ್ಟ್ ಆಗಿದೆ. ಇವಾಗಿನ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದ್ರು ಹಾಗಂತ ಪಿತೃಪಕ್ಷದ ಮಹತ್ವ ಕಮ್ಮಿ ಆಗಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಮಾಡುವ ರೀತಿ ಬದಲಾಗಿರಬಹುದು, ಆದರೆ ಶ್ರದ್ಧೆ ಬದಲಾಗಿಲ್ಲ. ಇವತ್ತು ಕೂಡ ಲಂಡನ್, ಅಮೇರಿಕಾದಲ್ಲಿರುವವರು ಕೂಡ ಈ ಸಂಪ್ರದಾಯವನ್ನು ಮರೆತಿಲ್ಲ. ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಎಲ್ಲೋ ಇರೋರು ಪುರೋಹಿತರಿಗೆ ಆನ್ಲೈನ್ ಕಾಂಟ್ಯಾಕ್ಟ್ ಮಾಡ್ತಾರೆ, ತಮ್ಮ ಹೆಸರಲ್ಲಿ ಪೂಜೆಗಳನ್ನು ಮಾಡ್ತಾರೆ. ವಿಡಿಯೋ ಕಾಲ್ನಲ್ಲಿ ಎಲ್ಲವನ್ನು ನೋಡಿಕೊಂಡು ಆನ್ಲೈನಲ್ಲೇ ದಾನ ಧರ್ಮ ಅಂತೇಳಿ ಹಣವನ್ನು ಕಳಿಸಿ
ಸಮಾಧಾನ ಪಡ್ತಾರೆ. ಕೆಲವರು ಗಯಾ ಪ್ರಯಾಗ್ರಾಜ್ಗೆ ಹೋಗಿ ತಮ್ಮ ಕೈಯಾರೆ ಪೂಜೆ ಮಾಡಿ ಕೂಡ ಬರ್ತಾರೆ. ಇದು ಅವರಿಗೆ ಒಂದು ಸಂಪ್ರದಾಯ ಅಲ್ಲ, ತಮ್ಮ ಮೂಲದ ಜೊತೆ ಮತ್ತೆ ಕನೆಕ್ಷನ್ ಆಗೋಕ್ಕೆ ಸಿಕ್ಕಿರುವ ಒಂದು ಅವಕಾಶ. ಕಾಲ ಎಷ್ಟೇ ಬದಲಾದರೂ ಕೂಡ ನಮ್ಮ ಬೇರುಗಳ ಮೇಲಿರುವ ಪ್ರೀತಿ ಯಾವತ್ತಿಗೂ ಕೂಡ ಕಮ್ಮಿ ಆಗಿಲ್ಲ ಅನ್ನೋದಕ್ಕಿಂತ ಇದೇ ಸಾಕ್ಷಿ. ಪಿತೃಪಕ್ಷ ನಮಗೆ ಒಂದು ಸಿಂಪಲ್ ಆದರೆ ನಮಗೊಂದು ಪವರ್ಫುಲ್ ಮೆಸೇಜ್ ಕೂಡ ಕೊಡುತ್ತೆ. ಅದು ಏನಂತಂದರೆ, ಒಂದು ದೊಡ್ಡದಾದ ಆಲದ ಮರ ಗಟ್ಟಿಯಾಗಿ ನಿಂತಿದೆ ಅಂದರೆ ಅದಕ್ಕೆ ನಮ್ಮ ಕಣ್ಣೀರು ಕಾರಣದ ಪೂರ್ವಜರ ಆಶೀರ್ವಾದ, ಅವರು ಹಾಕಿಕೊಟ್ಟಿರುವ ದಾರಿನೇ ಕಾರಣ. ನಾವು ಅವರನ್ನು ನೆನಪು ಮಾಡಿಕೊಳ್ಳೋದು ಬರೀ ಒಂದು ಧರ್ಮವಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಅಸ್ತಿತ್ವಕ್ಕೆ ನಾವು ಕೊಡುವ ಒಂದು ಗೌರವ. ಆಮೇಲೆ ಅವರು ಹೇಳಿಕೊಟ್ಟಿರುವ ಒಳ್ಳೆ ದಾರಿಯಲ್ಲಿ ನಡೆಯುವುದು, ಹಾಗೆ ಅವರು ಕಲಿಸಿರುವ ಮೌಲ್ಯಗಳನ್ನು ಪಾಲಿಸುವುದು, ಹಾಗೂ ನಮ್ಮ ಮುಂದಿನ ಜನ್ರೇಷನ್ಗೆಲ್ಲ ನಾವು ಇದನ್ನು ಹೇಳಿಕೊಡೋದು. ನಾವು ಅವರಿಗೆ ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ. ನಮ್ಮ ಹಿರಿಯರು ಬರೀ ನಮ್ಮ ನೆನಪುಗಳು ಮಾತ್ರ ಅಲ್ಲ, ಏಕೆಂದರೆ ಅವರು ನಮ್ಮ ಬದುಕಿಗೆ ದಾರಿ ತೋರಿಸುವ ದೀಪಗಳು. ಹೀಗೆ ಅವರ ನೆನಪುಗಳು ಯಾವಾಗಲೂ ಕೂಡ ನಮ್ಮ ಜೊತೆನೇ ಇರಲಿ, ಅವರ ಆಶೀರ್ವಾದ ಸದಾ ಯಾವಾಗಲೂ ಕೂಡ ನಮ್ಮ ಮೇಲಿರಲಿ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಈ ಪಿತೃಪಕ್ಷದ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಸಿಗ್ತೀನಿ ನಿಮಗೆ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಮ್ಮ ಚಂದನ್. ಟೇಕ್ ಕೇರ್, ಬಾಯ್.